ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ರಕ್ಷಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಕುಡಿತಾ ಇರ್ತಕ್ಕಂಥ ಹಾಲು ನಿಜಕ್ಕೂ ಹಾಲಾಹಲವಾಗಿರೋದಂತೂ ಸತ್ಯ. ಸೊ ಈ ಹಾಲಲ್ಲಿ ಏನೇನೆಲ್ಲ ಅಂಶಗಳಿದೆ, ಯಾವ ರೀತಿ ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೀವ ರಾಸಾಯನಿಕ ವಿಜ್ಞಾನಿ ಹಾಗೇನೆ ಕಾಡು ಕೃಷಿ ಆವಿಷ್ಕಾರಕರಾದಂತಹ ಡಾಕ್ಟರ್ ಖಾದರ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಒಂದು ಕಾಲದಲ್ಲಿ ಹಾಲನ್ನು ನಾವು ಅಮೃತ ಅಂತ ಹೇಳ್ತಾ ಇದ್ವಿ, ಆದರೆ ಈಗ ನಿಜಕ್ಕೂ ಅಮೃತವಾಗಿ ಹಾಲು ಉಳಿದಿಲ್ಲ. ಈಗ ಹಾಲಾಹಲ ಆಗಿದೆ ಅಂತಾನೆ ಹೇಳ್ತಾರೆ. ಸೊ ಯಾಕೆ ಹೀಗಾಯಿತು? ಯಾಕೆ ಹಾಲನ್ನ ಈಗ ವಿಷ ಅಂತ ಹೇಳಬೇಕಾಗಿ ಬಂದಿದೆ ಅಂತ ಹೇಳ್ತೀರಾ? ಮೊದಲನೇದಾಗಿ ಹಾಲು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಲು ಅಂದರೆ ಏನು? ಸ್ತನ್ಯ ಜೀವಿಗಳು, ಅದು ಮಾನವ ಆಗ್ಬೋದು ಅಥವಾ ಹುಲಿ ಆಗ್ಬೋದು, ಒಂದು ಹಸು ಆಗ್ಬೋದು, ಯಾವುದೇ ಒಂದು ಸ್ತನ್ಯ ಜೀವಿ ತನ್ನ ಸ್ತನದಿಂದ ನೇರವಾಗಿ ಮಗು ಬಾಯಿಗೆ ಕೊಡ್ತಕ್ಕಂಥ ಪದಾರ್ಥ. ಅಂದರೆ ಏನು? ದೇವರು ಹಾಲನ್ನು ಸಹಜವಾಗಿ ಹೇಗೆ ಉತ್ಪಾದನೆ ಮಾಡಿದ್ದಾರೆ? ಒಂದು ಅಸ್ಥಿರವಾದ ಪದಾರ್ಥ ಅದು. ಅಂದರೆ ತಾಯಿ ಸ್ತನದಿಂದ ಮಗು ಬಾಯಿಗೆ ನೇರವಾಗಿ ಹೋಗಬೇಕಾಗಿದ್ದ ಪದಾರ್ಥ ಅದು. ಅಂಥ ಪದಾರ್ಥವನ್ನು, ಅದು ಬರೀ ಹಾಲು ಆಹಾರ ಒಂದೇ ಅಲ್ಲ, ಅದರಲ್ಲಿ ಆ ಮಗು ಬೆಳೀತಾ ಇದ್ದಂಗೆ ರೋಗಾಣುಗಳು ನಿರೋಧಕ ಶಕ್ತಿಯನ್ನು ಉಂಟು ಮಾಡಬೇಕು ಅನ್ನೋ ಒಂದು ಮೂಲೆ ಮಜ್ಜೆ ಬೆಳಿಬೇಕಲ್ಲ, ಅದಕ್ಕೆ ಒಂದಿಷ್ಟು ಸಮಯ ಬೇಕು. ಅಂದರೆ ಈ ರೋಗ ನಿರೋಧಕ ಶಕ್ತಿ ಮೂಲೆ ಮಜ್ಜೆ ಬೆಳೆದ ಮೇಲೆ ಆ ಮಗುಗೆ ಬರೋದು. ಬಟ್ ಅಲ್ಲಿ ತನಕ ಮೂಲೆ ಮಜ್ಜೆ ಬೆಳೆದು ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡಿಕೊಳ್ಳುವ ಒಂದು ಶಕ್ತಿ ಬರೋ ತನಕ ತಾಯಿ ಹಾಲು, ಮೊದಲನೇ ಹಾಲು 3 ದಿವಸದಲ್ಲಿ ಇನ್ನೊಂದು ಅಂಶವನ್ನು ಅದರಲ್ಲಿ ತುಂಬಿ ಕೊಡುತ್ತೆ, ಕೊಲೆಸ್ಟ್ರಮ್ ಅಂತ. ಅಂದರೆ ಆ್ಯಂಟಿಬಾಡೀಸ್, ಅಂದರೆ ಪ್ರತಿರೋಧಕ ಕಣಗಳನ್ನು ತುಂಬಿ ಕೊಡ್ತಕ್ಕಂಥ. ಇಟ್ ಈಸ್ ನಾಟ್ ಜಸ್ಟ್ ಆಹಾರ ಮಗುಗೆ. ಅಂದರೆ ರೋಗ ಬರಬಹುದು ಅಂಥ ಸಂದರ್ಭಗಳನ್ನು ಎದುರಿಸೋದಕ್ಕೆ ಮಗು ದೇಹಕ್ಕೆ ಈ ಪ್ರತಿರೋಧಕ ಕಣಗಳನ್ನು ತುಂಬುವ ಕಾರ್ಯಕ್ರಮವನ್ನು ದೇವರು ಅದರಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂತೆ ಅದ್ಭುತವಾದ ಪದಾರ್ಥ ಇದು. ಕಂಪ್ಲೀಟ್ ಫುಡ್ ಅಂತ, ಒಂದು ಪರಿಪೂರ್ಣ ಆಹಾರ ಹಾಲು ಅಂತ. ಯಾರಿಗೆ ಪರಿಪೂರ್ಣ ಆಹಾರ? ಮಕ್ಕಳಿಗೆ ಪರಿಪೂರ್ಣ ಆಹಾರ. ನನಗೆ ಹಾಲು ಪರಿಪೂರ್ಣ ಆಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಮಾಡಿದ್ದಾರೆ ಈ ಪಾಶ್ಚಾತ್ಯರು? ಪಾಶ್ಚರೈಸೇಷನ್ ಅಂತ ಒಂದು ಟೆಕ್ನಿಕು, ತಂತ್ರಜ್ಞಾನವನ್ನು ಕಂಡುಹಿಡಿತಾರೆ. ಅಂದರೆ ಈ ಅಸ್ಥಿರವಾದ ಪದಾರ್ಥವನ್ನು ಸ್ಥಿರ ಮಾಡ್ತೀವಿ, ಒಂದು 2-3 ದಿವಸ 4 ದಿವಸ ಇಟ್ಕೋಬಹುದು ಅಂತ. ಅದಕ್ಕೆ ಜೊತೆಗೆ ಅದನ್ನು ತಣ್ಣಗೆ ಮಾಡಿ, ಅಂದರೆ ಕೂಲಿಂಗ್ ಮಾಡಿದರೆ ಇನ್ನೊಂದಿಷ್ಟು ದಿವಸ ಇಟ್ಕೋಬೋದು. ಇನ್ನೂ ಇತ್ತೀಚಿನ ದಿನಗಳಲ್ಲಿ ಅದನ್ನು ಪ್ಲಾಸ್ಟಿಕ್ ಚೀಲಗಳಿಗೆ ತುಂಬಿ ಇನ್ನೂ ಕೋಲ್ಡ್ ರೂಮ್ಗಳಲ್ಲಿ ಇಟ್ಕೊಳ್ಳೋದಕ್ಕೆ ಇನ್ನೂ ಅನುಕೂಲ ಮಾಡಿಕೊಂಡು ಇನ್ನೂ ಜಾಸ್ತಿ ದಿವಸ ಮಾಡ್ಬೋದು. ಅಂದರೆ ನೋಡ್ರಿ, ನಾವು ಹಾಲು ಅಂತ ಒಂದು ಪದಾರ್ಥವನ್ನು ಈ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಮಾರಾಟ ಮಾಡಿಕೊಳ್ಳೋ ಒಂದು ನೆಪದಲ್ಲಿ ಏನು ಮಾಡಿದ್ದೀವಿ, ಮೆತ್ತಿಗೆ ಅದನ್ನು ಅಸ್ಥಿರವಾದ ಪದಾರ್ಥವನ್ನು 7-8 ದಿವಸ ಅಥವಾ ಇನ್ಫ್ಯಾಕ್ಟ್ ಕೆಲವು ಕಡೆ 10-15 ದಿವಸ ಆ ಉಳಿಸಿ ಅದನ್ನು ನಾವು ನಿಜವಾದ ಪದಾರ್ಥದಿಂದ ಬೇರೆ ಪದಾರ್ಥಕ್ಕೆ ತಗೊಂಡೋಗಿದ್ದೀವಿ. ಅದರ ಜೊತೆಗೆ ಅದನ್ನು ನಿಲುವ ಮಾಡುವ ಈ ಪ್ಲಾಸ್ಟಿಕ್ ಚೀಲಗಳ ಹಾವಳಿ ಹೆಚ್ಚಾಗಿ ಆ ಪ್ಲಾಸ್ಟಿಕ್ ಅಂಶವನ್ನು ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನೂ ಒಂದು ಮೋಸ ಆಗಿರೋದು, ಈ ಹಾಲನ್ನು ಉತ್ಪಾದನೆ ಮಾಡುವ ಕ್ರಮದಲ್ಲೇ ಈ ಹಸುಗಳಿಗೆ ಸಂಕರ ಜಾತಿ ಮಾಡೋದು ಒಂದು ಕಡೆ, ಮತ್ತು ಕುಲಾಂತರಿ ಜಾತಿ ಮಾಡೋದು ಇನ್ನೊಂದು ಕಡೆ ಮಾಡಿ, ಅದಕ್ಕೆ ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಹಾಲಿನ ಉತ್ಪಾದನೆ ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಆಕ್ಸಿಟೋಸಿನ್ ಆಗಲಿ, ಎಸ್ಟ್ರೋಜನ್ ಆಗಲಿ, ಇನ್ನೂ ಕೆಲವು ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಚುಚ್ಚಿ ಹಾಲು 1 ಲೀಟರು ಅಥವಾ 2 ಲೀಟರ್ ಕೊಡ್ತಕ್ಕಂಥ ಒಂದು ಹಸು ಹಾಲನ್ನು 10 ಲೀಟರ್ 15 ಲೀಟರ್ ಪ್ರಮಾಣಕ್ಕೆ ಹೆಚ್ಚು ಮಾಡಿದ್ದೀವಿ. ಅಂದರೆ ಆ ಹಾಲು ಉತ್ಪಾದನೆ ಆಗೋವಾಗ ಈ ರಾಸಾಯನಿಕ ಪ್ರಚೋದಕ ಪದಾರ್ಥಗಳು ಸೂಕ್ಷ್ಮ ಪ್ರಮಾಣದಲ್ಲಿ ಬರೋಕ್ಕೆ ಶುರುವಾಯಿತು. ಅಂದರೆ ಈ ಹಾಲನ್ನು ನೀವು 1 ಲೀಟರ್ ಕುಡಿತಾ ಇದ್ದೀರಾ ಅಂದರೆ
ಆ ರಾಸಾಯನಿಕ ಪ್ರಚೋದಕ ಪದಾರ್ಥಗಳ ಉಳಿಕೆಯನ್ನು ನೀವು ನಿಮ್ಮ ಮಗು ಬಾಯಿಗೆ ಹಾಕ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ನೋಡ್ರಿ ನಾವು ಎಷ್ಟು ಮೋಸ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಮೋಸ ಆಗಿದೆ ಅಂದರೆ, ಈಗ ತಾಯಿ ಹಾಲು ಪರಿಪೂರ್ಣ ಆಹಾರ. ಸೊ ಹಸು ಹಾಲು ನಿಮ್ಮ ಮಗುಗೇನು ಪರಿಪೂರ್ಣ ಆಹಾರ ಆಗೋದ್ರಲ್ಲಿ ಸಾಧ್ಯನೇ ಇಲ್ಲ. ಆದರೆ ಮಿಲ್ಕ್ ಅಂತ ಹೇಳ್ತಾರೆ ಅಷ್ಟೇ, ಕಂಪ್ಲೀಟ್ ಫುಡ್ ಅಂತ. ಅಂದರೆ ಈ ಜಾಹೀರಾತುಗಳು ಮತ್ತು ಈ ವೈದ್ಯರು ಅಥವಾ ಈ ಕಂಪ್ನಿಗಳ ಒಂದು ಹಿನ್ನೆಲೆಯಲ್ಲಿ ಮಾತಾಡ್ತಕ್ಕಂಥ ಈ ಘೋಷಣೆಗಳು ಇಡೀ ಪ್ರಪಂಚಕ್ಕೆ ಸಾರ್ತಾರೆ. ಎಷ್ಟು ಮಟ್ಟಕ್ಕೆ ಅಂದರೆ, ಈಗ ಪಠ್ಯಪುಸ್ತಕಗಳಲ್ಲಿ ಎಲ್ಲ ಕಡೆಯೂ ಇದು ಅತಿ ಸುಂದರವಾದ ಪದಾರ್ಥ, ಅತಿ ಅದ್ಭುತವಾದ ಪದಾರ್ಥ, ಅತಿ ಆರೋಗ್ಯಕರವಾದ ಪದಾರ್ಥ ಎಷ್ಟು ಬಿಂಬಿಸ್ತಾರೆ ಅಂದರೆ, ಈಗ ತಾಯಿ ಹಾಲೇ ಬೇಡ, ಈ ಹಾಲನ್ನ ಕೊಡಿರಿ, ನಿಮ್ಮ ಕೊಡಿಸಿ ಅಂತ. ಅಂದರೆ ತಾಯಿ ಬೇಡಲೇ ಬೇಡ. ಯಾಕಂದರೆ ಪಾಶ್ಚಾತ್ಯ ದೇಶಗಳಲ್ಲಿ ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸುವ ಒಂದು ಸ್ಥಿತಿಯಿಂದ ದೂರ ಆಗಿದ್ದಾರೆ. ಅದು ಯಾವುದೋ ಕಾರಣಗಳು, ಅವರ ಸಾಮಾಜಿಕ ಕಾರಣಗಳು ಬೇರೆ ಬೇರೆ ಇರ್ತವೆ. ಆದರೆ ಅದನ್ನೇ ವೈಜ್ಞಾನಿಕತೆ ಅನ್ನೋ ಒಂದು ಬಿಂಬಿಸುವ ಜಾಹೀರಾತುಗಳು ನಮ್ಮ ದೇಶಗಳಲ್ಲೂ ಬಂದು ಮತ್ತು ನಿಮ್ಮ ಸುಂದರತೆ ಹಾಳಾಗುತ್ತೆ, ಈ ಬಾಡಿ ಫಿಗರ್ ಹಾಳಾಗುತ್ತೆ, ಈ ಥರ ಕೆಲವು ಮೂಢತೆ, ನನ್ನ ಲೆಕ್ಕದಲ್ಲಿ ಮಿತ್ಸ್ ಅಲ್ಲ, ಇದು ಮೂಢತೆಯನ್ನು ಆಧುನಿಕ ಹೆಸರಿನಲ್ಲಿ ಈ ಮಾಧ್ಯಮಗಳು ಹೇಳ್ಕೊಂಡು ಬರ್ತಾನೇ ಇವೆ. ಆದ್ದರಿಂದ ಅತಿ ಅದ್ಭುತವಾದ ಹಾಲು ನಾವು ಈ ಎಲ್ಲ ಆಯಾಮಗಳಲ್ಲಿ ನೋಡ್ಕೊಳ್ತಾ ಹೋದರೆ ಹಾಲನ್ನು ಮಾಡಿರೋದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಈ ರಾಸಾಯನಿಕ ಪ್ರಚೋದಕ ಪದಾರ್ಥಗಳ ಉಳಿಕೆ ನಮ್ಮ ಮಕ್ಕಳ ದೇಹಕ್ಕೆ ಹೋಗಿ 14-15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದ ಹೆಣ್ಣು ಮಕ್ಕಳು 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ. ಹಾಲು ಸೇವನೆಯಿಂದ ಅತಿ ಮುಖ್ಯವಾದ ದೊಡ್ಡ ಅನಾಹುತ ಆಗಿರೋದು ಮಾನವ ಕುಲಕ್ಕೆ. ಇದರ ಬಗ್ಗೆ ಯಾರೂ ಗಮನ ಕೊಡೋದಿಲ್ಲ. ಅದು 25-30 ವರ್ಷ ಹಿಂದೆ ಅಮೆರಿಕಾ, ಯುರೋಪ್ ದೇಶಗಳಲ್ಲಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈ ಸಂಕರ ಜಾತಿ ಹೈಬ್ರಿಡ್ ಜೆರ್ಸಿ HF ಹಸುಗಳನ್ನು ಅಲ್ಲಿಂದ ಆಮದು ಮಾಡಿಕೊಂಡು ನಾವು ಈ ಹಾಲನ್ನು ಯಥೇಚ್ಛವಾಗಿ ನಮ್ಮ ಮಕ್ಕಳಿಗೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಂಚಿಕೆ ಮಾಡಿ ಕುಡಿತಾ ಇರೋದರಿಂದ ನಮ್ಮ ಮಕ್ಕಳು ಈಗ 8 ವರ್ಷ, 9 ವರ್ಷ, 10 ವರ್ಷಕ್ಕೆ ಮುಟ್ಟಾಗ್ತದೆ. ಇಡೀ ಮಾನವ ಕುಲ ಪ್ರಕೃತಿ ಸಹಜವಾಗಿ ಆಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ತಂತ್ರಜ್ಞಾನದ ಹೆಸರಿನಲ್ಲಿ 14 ವರ್ಷದಿಂದ 8 ವರ್ಷಕ್ಕೆ ಇಳಿಸ್ಕೊಂಡಿದ್ದೀವಿ. ಅದು ಅತಿ ಭಯಾನಕವಾದ ಅಂಶ, ಯಾರೂ ಗಮನ ಕೊಡ್ತಾ ಇಲ್ಲ. ಎರಡನೇ ಅಂಶ ಇನ್ನೂ ಮುಖ್ಯವಾದದ್ದು, ಈ ರಾಸಾಯನಿಕ ಪ್ರಚೋದಕ ಪದಾರ್ಥಗಳ ಉಳಿಕೆ ನಮ್ಮ ನಿರ್ನಾಳ ಗ್ರಂಥಿಗಳನ್ನು ನೇರವಾಗಿ ಹೆಚ್ಚು ಕಮ್ಮಿ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ನಿಮ್ಮ ಪ್ಯಾಂಕ್ರಿಯಾಸ್, ನಿಮ್ಮ ಥೈರಾಯ್ಡ್, ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ಸ್, ಅದರ ಕಾರ್ಯಶೀಲತೆಯನ್ನು ಹೆಚ್ಚಾದರೂ ಮಾಡ್ಬೋದು, ಕೆಲವು ಸತಿ ಕಮ್ಮಿ ಆದರೂ ಮಾಡ್ಬೋದು. ಸೊ ಈ ಏರ್ಪರುಗಳನ್ನು ಉಂಟು ಮಾಡಿಕೊಳ್ಳೋದ್ರಲ್ಲಿ ಹಾಲಿನ ಪಾತ್ರ ತುಂಬ ದೊಡ್ಡದು. ಇದರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಯಾಕಂದರೆ ವಾಣಿಜ್ಯೀಕರಣದ ಒತ್ತಡಗಳು ಎಷ್ಟು ಮಟ್ಟಿಗೆ ಇವೆ ಅಂದರೆ, ಇದು ಕೋಟ್ಯಾಂತರ ರೂಪಾಯಿ ವಾಣಿಜ್ಯೀಕರಣದ ಒಂದು ಆಯಾಮಕ್ಕೆ ತಲುಪಿದೆ. ಸೊ ಯಾರೂ ಇದರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಲು ಒಳ್ಳೆಯದು, ಪರಿಪೂರ್ಣ ಆಹಾರ, ಕಂಪ್ಲೀಟ್ ಫುಡ್ಡು, ಇದು ಅದು. ಬಟ್ ಯಾವ ಹಾಲು, ಅದನ್ನು ಯಾರು ಮಾತಾಡೋದಕ್ಕೆ ಒಂದು ಸಮಯನೇ ಇಲ್ಲ. ಹಿಂದೆ ಅಟ್ಲೀಸ್ಟ್ ಗ್ಲಾಸ್ ಬಾಟಲ್ಸಲ್ಲಿ ಹಾಲು ಕೊಡೋರು, ಈಗ ಅದನ್ನು ತೆಗೆದು ಈಗ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಲು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನಡೆದಿದ್ದು ಯಾವ ಕಾರಣಕ್ಕೆ? ಹಾಲು ಒಳ್ಳೆಯದು ಅಂತ ಒಂದು ಹೆಸರಿಟ್ಕೊಂಡು. ಎಷ್ಟು ಮಟ್ಟಿಗೆ ಮೋಸ ಆಗಿದೆ ಅಂದರೆ, ಈ ಸ್ಟೆರಾಯ್ಡ್ಗಳ ರಾಸಾಯನಿಕ ಪ್ರಚೋದಕ ಪದಾರ್ಥಗಳ ಹಾವಳಿ, ದೇರ್ ಈಸ್ ಎ ಪ್ರಾಬ್ಲಮ್ ಆಫ್ ಸ್ಟೆರಾಯ್ಡ್ ಇಂಡ್ಯೂಸ್ಡ್ ಡಯಾಬಿಟೀಸ್ ಅಂತ. ಈಗ 8 ವರ್ಷ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಾಯಿದೆ. 8 ವರ್ಷಕ್ಕೆ ಇಲ್ಲ ಅಂದರೆ 25 ವರ್ಷ ಒಳಗಡೆನೇ ಡಯಾಬಿಟಿಸ್ ಬರ್ತಾ ಇರೋದಕ್ಕೆ ಇನ್ನೂ ಬೇರೆ ಬೇರೆ ಕಾರಣಗಳು ಇರ್ಬೋದು. ಬಟ್ ಇದೊಂದು ಮುಖ್ಯವಾದ ಕಾರಣ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅತಿ ಮುಖ್ಯವಾದ ಕಾರಣ. ಮಕ್ಕಳಿಗೆ ಬೇಗ ಈ ರೋಗಗಳನ್ನು ನಾವು ಬರಂಗೆ ಮಾಡಿಕೊಳ್ತಾ ಇರೋದು ಈ ತಂತ್ರಜ್ಞಾನದ ಹೆಸರಿನಲ್ಲಿ ಸಹಜವಾಗಿ ಶುದ್ಧವಾಗಿ ಸಿಗಬೇಕಾಗಿದ್ದ ಹಾಲನ್ನು ನಾವು ನಿಜವಾಗಲೂ ಹಾಲ ಮಾಡಿದ್ದೀವಿ. ಓಕೆ ಸರ್, ಈಗ ಹಿಂದಿನ ಕಾಲದಲ್ಲೆಲ್ಲ ಈ ಪ್ಲಾಸ್ಟಿಕಲ್ಲಿ ಹಾಲನ್ನು ಸ್ಟೋರ್ ಮಾಡಿ ಕೊಡ್ತಾ ಇರೋವಂಥದ್ದು ಇತ್ತಾ, ಅಥವಾ ಆಗೆಲ್ಲ
ಯಾವ ಥರ ಇತ್ತು ಅಂತ, ಈ ಹಾಲಿನ ಕುಡಿದ್ರೆ ಯಾವ ಬಂದಿರೋದೇ ಒಂದು 100 ವರ್ಷ. ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ನಮ್ಮ ಜೀವನಕ್ಕೆ ಕಾಲಿಟ್ಟಿರೋದು ಒಂದು 50 ವರ್ಷ. ಹಿಂದೆ ಪ್ಲಾಸ್ಟಿಕ್ ಅಂಶ ಇರಲೇ ಇರಲಿ. ಬಟ್ ಅವಾಗ ಏನಾದರೂ ಸಮಸ್ಯೆ ಆಗ್ತಿತ್ತ ಹಾಲು ಸೇವನೆಯಿಂದ ಅಂತ, ಅಥವಾ ಇತ್ತೀಚೆಗೆ ಮಾತ್ರ? ಹಾಲು ಸೇವನೆ ಅನ್ನೋದಕ್ಕಿಂತ ಹಾಲು ಉತ್ಪಾದನೆಯೇ ಕಮ್ಮಿ ಇತ್ತು. ನಮ್ಮ ದೇಶಗಳಲ್ಲಿ ನಮ್ಮ ನಾಟಿ ಹಸಿ ತಳಿಗಳ ಹಾಲುಗಳು ಕರು ಕುಡಿಸಿದ ಮೇಲೆ ಒಂದು ಅರ್ಧ ಲೀಟರ್ ಮಿಕ್ಕಿಸ್ಕೊಂಡ್ರೆ ಅದನ್ನು ಯಾರು ಹಾಲಾಗಿ ಸೇವನೆ ಮಾಡ್ತಾ ಇರಲಿಲ್ಲ. ಅಂದರೆ ಹಾಲನ್ನ ಅವರು ಮೊಸರು ಮಾಡಿ ಕೆನೆ ತೆಗೆದು ಮಜ್ಜಿಗೆ ಮಾಡಿ ಕುಡಿದು ಅಥವಾ ಮಿಕ್ಕಿದ್ದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಳ್ಳೋರು. ಅಂದರೆ ಆ ಸ್ಥಿರವಾದ ಪದಾರ್ಥವನ್ನು ಬಳಸ್ತಾ ಇರಲಿಲ್ಲ. ಅದನ್ನು ಸ್ಥಿರ ಮಾಡ್ಕೊಳ್ಳೋದಕ್ಕೆ ಹುಲಿಯೋ ಒಂದು ಹೆಪ್ಪಾಕೋದು ಈ ಥರ ಬೇರೆದ ಮಾಡೋರು ಸಹಜವಾಗಿ. ಅಂದರೆ ನಾವು ಹಿಂದೆ ತುಂಬ ಹಾಲು ಕುಡಿದಿದ್ದಿಲ್ಲ, ಯಾವುದೋ ಔಷಧಿಗೋಸ್ಕರ ಆ ಥರ ಒಂದು ಅಂಶಗಳಲ್ಲಿ ಹಾಲನ್ನು ಅಥವಾ ದೇವರಿಗೆ ಅಭಿಷೇಕ ಮಾಡೋದು ಅಂಥದ್ರಲ್ಲಿ ಬಳಸ್ತಾ ಇದ್ದರು ಹಾಲನ್ನು. ಬಟ್ ಹಾಲನ್ನು ಕುಡಿಸ್ತಾ ಇರಲಿಲ್ಲ. ಯಾಕಂದರೆ ತಾಯಂದಿರು ಹಾಲು ನೇರವಾಗಿ ಮಕ್ಕಳ ಬಾಯಿಗೆ ತಮ್ಮ ಸ್ತನದಿಂದ ಕೊಡೋವಂಥ ಒಂದು ಅತಿ ಅದ್ಭುತವಾದ ಕಾರ್ಯಕ್ರಮ ಇತ್ತು. ಆಮೇಲೆ ನಮ್ಮ ದೇಶದಲ್ಲಿ ತಾಯಿ ಮಗುಗೆ ಹಾಲು ಕೊಡೋದು ಅನ್ನೋದು ಅತಿ ಪವಿತ್ರವಾದ ಕಾರ್ಯಕ್ರಮ ಆಗಿತ್ತು. ಈಗ ತಾಯಿ ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ ಅಂದರೆ, ನಾನು ಚಿಕ್ಕವನಿದ್ದಾಗಲೂ ಪ್ರಯಾಣ ಮಾಡ್ತಾಯಿದ್ರೆ ತಾಯಿ ಹಾಲು ಕುಡಿಸೋದು ಎಲ್ಲರೂ ದೂರ ಹೋಗೋರು, ಅವ್ರಿಗೆ ಒಂದು ಪ್ರೈವಸಿ ಕೊಡೋದಕ್ಕೆ. ಅಂದರೆ ಅದನ್ನು ತುಂಬ ಭಕ್ತಿಯಿಂದ ಮತ್ತು ಅತಿ ಪ್ರೀತಿಪೂರ್ವಕವಾಗಿ ಗೌರವ ಮತ್ತು ಪ್ರೀತಿಯಿಂದ ನೋಡ್ತಕ್ಕಂಥದ್ದು. ಈಗ ಆ ಒಂದು ಉದ್ದೇಶನೇ ದೂರ ಆಗಿಬಿಟ್ಟಿದೆ. ಈಗ ಹಾಲಂದರೆ ಆ ಮಗು ಬಾಯಿಗೆ ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿ ಅದು ಒಂದು ಸಿಲಿಕಾನ್ ನಿಪ್ಪಲ್ ಹಾಕಿ ಬಾಯಿಗೆ ಹಂಗೆ ಇಟ್ಬಿಟ್ರೆ ಆಗೋಯ್ತು, ಅವ್ನ ಪಾಟಿಗೆ ಅವ್ನು ಕುಡಿತಾ ಇರಬೇಕು. ವಿಚ್ ಇಸ್ ವೆರಿ ನಾನ್ಸೆನ್ಸಿಕಲ್ ಥಿಂಗ್ ದಟ್ ವಿ ಹ್ಯಾವ್ ಡನ್. ಅದು ತುಂಬ ಮೋಸ ಆಗಿದೆ. ಅಂದರೆ ಆ ಮಗುಗೆ ತಾಯಿ ಹಾಲು ಕುಡಿಸೋವಾಗ ಸಿಗ್ತಕ್ಕಂಥ ಆ ಭದ್ರತೆ, ಆ ಒಂದು ಭಾವ ಐಕ್ಯತೆ ಇವೆಲ್ಲ ತುಂಬ ದೂರ ಆಗಿಬಿಟ್ಟಿದೆ. ಅಸಹಜವಾಗಿ ತಾಯಿ ಮಗುಗಿದ್ದ ಅನುಬಂಧನೇ ಈ ಪ್ಲಾಸ್ಟಿಕ್ ಬಾಟಲ್ ಹಾಲು ಬಂದು ನೋ ವಂಡರ್ ಈಗ ಮಕ್ಕಳು ತಾಯಂದರನ್ನ ಸರಿಯಾಗಿ ಪ್ರೀತಿಸ್ತಾ ಇಲ್ಲ ಅಂದರೆ ಅದೇ ಒಂದು ದೊಡ್ಡ ಕಾರಣ. ಮುಖ್ಯವಾಗಿ ಅಮೆರಿಕ ದೇಶದಲ್ಲಿ ಎಲ್ಲರೂ ಹಂಗೆ ಆಡ್ತಾರೆ ಅಂದರೆ ಅದು ಒಂದು ಮುಖ್ಯವಾದ ಕಾರಣ. ಸೊ ನಾನು ತುಂಬ ಕಳಕಳಿಯಿಂದ ಬೇಡ್ಕೊಳ್ಳೋದೇನೆಂದರೆ, ತಾಯಂದರು ಮಕ್ಕಳಿಗೆ ಹಾಲನ್ನು ಕುಡಿಸಿ, ಅದು ದೇವರು ಕೊಟ್ಟಿರೋ ಅತಿ ಅದ್ಭುತವಾದ ಒಂದು ವರ. ಸೊ ಅದು ಕುಡಿಯೋದ್ರಿಂದ ನಿಮ್ಮ ಸ್ತನಗಳಲ್ಲಿ ಗಂಟುಗಳಾಗೋದಿಲ್ಲ, ಮಗುಗೂ ನಿಮಗೆ ಅನುಬಂಧ ಇರುತ್ತೆ, ಆ ಭಾವ ಐಕ್ಯತೆ ಇರುತ್ತೆ. ಇವೆಲ್ಲ ತುಂಬ ಒಳ್ಳೆ ಅಂಶಗಳನ್ನು ನಾವು ಈ ಆಧುನಿಕತೆ ಹೆಸರಿನಲ್ಲಿ ಕಳ್ಕೊಂಡಿದ್ದೀವಿ. ಸೊ ಹಾಲಂದರೆ ಬರೀ ಆಹಾರ ಅಲ್ಲ, ಅಲ್ಲಿ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಕ್ರಿಯೇಟಿಂಗ್ ಎ ಬಾಂಡ್, ಆ ಅವಿನಾಭಾವ ಸಂಬಂಧವನ್ನು. ಸೊ 2 ವರ್ಷ, 2.5 ವರ್ಷ, 3 ವರ್ಷ ನಿಮ್ಮ ಮಗುಗೆ ಹಾಲು ನೀವು ಎಷ್ಟು ಕುಡಿಸ್ತೀರೋ ಅಷ್ಟು ನಿಮ್ಮ ಮಗುಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಸೊ ಇದನ್ನು ನಾವು ಮರಿಬಾರ್ದು. ಸರ್, ಹಾಗೇನೆ ಈಗ ಈ ಹಾಲುಗಳನ್ನು ಸ್ಟೋರೇಜ್ ಮಾಡ್ತಾರೆ ಅಂತ ನೀವು ಹೇಳಿದ್ರೆ, ತುಂಬ ದಿನಗಳ ಕಾಲ ಸ್ಟೋರೇಜ್ ಮಾಡ್ತಿರ್ತಕ್ಕಂಥ ಹಾಲನ್ನು ನಾವು ತೊಗೊಂಬಂದು ಸೇವಿಸೋದ್ರಿಂದ, ಅಥವಾ ಟೀ ಕಾಫಿ ಮಾಡ್ಕೊಳ್ತೀವಿ, ಹಾಲನ್ನು ಹಾಗೆ ಕುಡಿತೀವಿ, ಆಮೇಲೆ ಹಾಲಲ್ಲಿ ಸಾಕಷ್ಟು ಪದಾರ್ಥಗಳನ್ನು ಮಾಡ್ತೀವಿ, ಸ್ವೀಟ್ಸ್ ಮಾಡ್ತೀವಿ. ಸೊ ಇದೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀವಿ? ಅದೇ ಯಾವಾಗ ನೀವು ಅಸಹಜ ಪದಾರ್ಥವನ್ನು ಸಹಜವಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿರೋ ಅಲ್ಲೇ ರೋಗಗಳು ಶುರುವಾಗೋಯ್ತು. ಆಮೇಲೆ ಹಾಲಲ್ಲಿ ಕೊಬ್ಬಿನ ಅಂಶ ನಾವು ಕ್ರೋಢೀಕರಿಸಿಕೊಂಡು ಈ ಏನು ಸಿಹಿ ಪದಾರ್ಥಗಳನ್ನು ಮಾಡ್ಕೊಂಡು ತಿಂತೀವಿ. ಈ ಕೊಬ್ಬು ಅಂಶ ಹೆಚ್ಚಾಗಿರೋದು. ಕೊಬ್ಬು ಅಂದರೆ ಏನು, ನಾನು ಹೇಳ್ದಂಗೆ ಗ್ಲೂಕೋಸ್ ಹೆಚ್ಚಾಗಿ ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಹೋಗಿ ರೆಡಿ ಮಾಡ್ತಕ್ಕಂಥ ಪದಾರ್ಥ. ಅಂದರೆ ಕೊಬ್ಬು ಸ್ಟೋರೇಜ್ ಪ್ರಾಡಕ್ಟ್ ನಮ್ಮ ದೇಹದಲ್ಲಿ. ಸೊ ಸ್ಟೋರೇಜ್ ಪ್ರಾಡಕ್ಟನ್ನು ಡೈರೆಕ್ಟಾಗಿ ನಾವು ಬಾಯಿಗೆ ಹಾಕ್ಕೊಂಡ್ರೆ ಏನು ಒಳ್ಳೆಯದಲ್ಲ. ಅಂದರೆ ನಾವು ಸಣ್ಣಗಾಗಬೇಕು, ಬೊಜ್ಜು ಬರ್ತಾಯಿದೆ ಅಂದರೆ ಅದನ್ನು ಕರಗಿಸ್ಕೋಬೇಕು. ಅಂದರೆ ಕರಗಿಸ್ಕೋಬೇಕಂದ್ರೆ ನೀವು ಸಿಹಿ ಪದಾರ್ಥಗಳು, ಈ ಕೊಬ್ಬು ಪದಾರ್ಥಗಳನ್ನು ಬಾಯಿಗೆ ಹಾಕ್ಕೊಳ್ತಾ ಇದ್ದರೆ ಯಾವ ಒಳ್ಳೆಯದಾಗತ್ತೆ ನಿಮಗೆ? ಒಳ್ಳೆಯದಾಗೋದೇ ಇಲ್ಲ. ಸೊ ಹಾಲು ಸಣ್ಣ ಮಗು ಇದ್ದಾಗ ಕುಡಿಬೇಕಾಗಿದ್ದ ಪದಾರ್ಥ. ಅದರಿಂದ ಬರ್ತಕ್ಕಂಥ ಬೆಣ್ಣೆ, ತುಪ್ಪ ಸಣ್ಣ ಪ್ರಮಾಣದಲ್ಲಿ ಬಳಸೋದ್ರಿಂದ ಏನೂ ತಪ್ಪಿಲ್ಲ. ಆದರೆ ಹಾಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾಯಿದ್ದೀವಿ ಅಂತ ಖೋವಾ ಮಾಡ್ಕೊಳ್ಳೋದು, ಮತ್ತು ಏನೇನೋ ಮಾಡ್ತಾಯಿದ್ದಾರೆ, ಪನ್ನೀರು, ಇದು ಅದು ಎಲ್ಲ ಕ್ರೋಢೀಕರಿಸಿಕೊಂಡಿರೋದು. ಆ ಶಕ್ತಿ, ಕ್ಯಾಲರೀಸ್, ಟೂ ಮೆನಿ ಕ್ಯಾಲರೀಸ್ ಅದು. ಸೊ ಅದನ್ನು ತಿನ್ನೋದು ಆಹಾರ ರೂಪದಲ್ಲಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ.
ಓಕೆ ಸರ್, ಹಾಗೇನೆ ಈಗ ನೀವು ಹೇಳಿದ್ರಿ ಹೆಣ್ಮಕ್ಳು ತುಂಬಾ ಬೇಗ ಮೈನೇರಿತಾ ಇದ್ದಾರೆ ಈ ಹಾಲು ಸೇವನೆಯಿಂದ. 8 ವರ್ಷಕ್ಕೆ 7 ವರ್ಷಕ್ಕೆಲ್ಲ ಈ ತರ ಸಮಸ್ಯೆ ಆಗ್ತಿದೆ ಅಂತ. ಇನ್ನು ಗಂಡು ಮಕ್ಕಳಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಬರ್ತಿದೆ ಅತಿ ಹೆಚ್ಚು ಹಾಲು ಸೇವನೆ? ಗಂಡು ಮಕ್ಕಳಲ್ಲೂ ವೀರ್ಯ ಕಣಗಳ ಉತ್ಪಾದನೆ ಕೊರತೆ ಆಗ್ತಾ ಇದೆ. ಆ್ಯಂಡ್ ಗಂಡು ಮಕ್ಕಳೂ ಆ್ಯಕ್ಚುಲಿ ಕೆಲವು ಈ ಹಾಲಿನ ಸೇವನದಿಂದ ಸ್ತನಗಳು ಅವ್ರಿಗೂ ಕಂಡುಬಂದಿರೋದನ್ನು ಕಂಡುಬಂದಿದೆ. ಅಂದರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತಾರೆ, ಅಂದರೆ ಪುರುಷರಲ್ಲಿ ಸ್ತನಗಳ ಪ್ರಮಾಣ ಹೆಚ್ಚಾಗ್ತಾ ಇರೋದು ಈಗ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 15 ಇಯರ್ಸ್ ನಮ್ಮ ದೇಶದಲ್ಲೂ ಶುರುವಾಗಿದೆ. ಅಂದರೆ ಈ ಸ್ಟೆರಾಯ್ಡ್ಸ್ ಅಂತ ಏನು ಹೇಳ್ತೀವಿ, ಈ ಲಿಂಗ ಭೇದವನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಎಸ್ಟ್ರೋಜನ್ನು, ಟೆಸ್ಟೋಸ್ಟಿರೋನು, ಈ 2 ಹಾರ್ಮೋನುಗಳ ಸಮತೋಲನ ಇಲ್ಲ ಅಂದರೆ ಗೊಂದಲಗಳು ಸೃಷ್ಟಿಯಾಗ್ತವೆ. ಸೊ ಗಂಡು ಮಕ್ಕಳಲ್ಲಿ ಕೂದಲು ಇರಬೇಕಾಗಿದ್ದ ಕಡೆ ಕೂದಲು ಇಲ್ಲದೇ ಇರೋದು, ಮತ್ತು ಮಾಂಸ ಬೆಳಿಬೇಕಾಗಿದ್ದ ಕಡೆ ಬೆಳೆಯೋದಿಲ್ಲ, ಬೆಳಿಬಾರ್ದ ಕಡೆ ಬೆಳೆಯೋದು. ಅದೇ ರೀತಿ ಹೆಣ್ಮಕ್ಳಲ್ಲಿ ಕೂದಲು ಮುಖದ ಮೇಲೆ ಹೆಚ್ಚಾಗಿ ಕಂಡು ಬರ್ತಾ ಇರೋದು, ಇವೆಲ್ಲ ಈ ಹಾರ್ಮೋನ್ಗಳ ಒಂದು ಸಮತೋಲನ ಕೆಡಿಸ್ತಾ ಇರೋದ್ರಿಂದ ನಮಗೆ ಈಗ ಇವನ್ನು ದೊಡ್ಡದಾಗಿ ಯಾರೂ ಬಿಂಬಿಸ್ತಾ ಇಲ್ಲ. ಬಟ್ ಇವೆಲ್ಲ ಸೂಕ್ಷ್ಮವಾಗಿ ನಮ್ಮ ಜನತೆಯಲ್ಲಿ ಮೆತ್ತಿಗೆ ದಾರಿ ಮಾಡಿಕೊಂಡು ಕಾಣ್ತಕ್ಕಂಥ ರೋಗಗಳು. ಓಕೆ ಸರ್, ಹಾಗೆಯೇ ಇವಾಗ ಯಾವ ಹಾಲಿನ ಮೇಲೆ ಕೂಡ ನಮ್ಗೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಹಾಲಂದರೆ ಎಲ್ಲೇ ಇವಾಗ ನಾವು ಯಾವುದೇ ಹಾಲನ್ನು ತೊಗೊಂಡಿರ್ಬೋದು, ಅಥವಾ ಡೈರಿಲಿ ಸಿಗೋ ಹಾಲಾಗಿರ್ಬೋದು, ಅಥವಾ ಇವಾಗ ಹಳ್ಳಿಗಳ ಕಡೆ ಪ್ಯೂರ್ ಹಾಲು ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಬಟ್ ಆ ಹಾಲು ಏನಾಗಿದೆ? ಎಲ್ಲ ಹಸುಗಳನ್ನು ಈ ಹೊರದೇಶದಿಂದ ಬಂತಕ್ಕಂಥ ಜೆರ್ಸಿ ಹಸುಗಳು, HF ಹಸುಗಳು, ವಾಟ್ ಎವರ್ ನೇಮ್ಸ್ ದೇ ಯೂಸ್ ಇಟ್, ಅದನ್ನೇ ತುಂಬಿಸ್ಕೊಂಡಿದ್ದಾರೆ. ನಮ್ಮ ನಾಡ ಹಸುಗಳು ಇಲ್ಲ. ನಮ್ಮ ನಾಡ ಹಸು ತುಪ್ಪ ಒಳ್ಳೆಯದು, ಒಂಚೂರು ಪ್ರಮಾಣ ಒಳ್ಳೆಯದದು. ಈಗ ಇನ್ಫ್ಯಾಕ್ಟ್ ಥೈರಾಯ್ಡ್ ಪ್ರಾಬ್ಲಮ್ ತುಂಬ ಜನಕ್ಕೆ ಇದೆ. ನಾಡ ಹಸು ತುಪ್ಪ ಶುದ್ಧವಾದದ್ದು ಬೆಳಗ್ಗೆ ಎದ್ದು ಒಂದು ಚಮಚ ಕುಡಿತಾ ಬಂದರೆ ನಿಮಗೆ ಕಮ್ಮಿ ಆಗುತ್ತೆ ರೋಗ. ಅದೇ ರೀತಿ ನಮ್ಮ ಕೊಬ್ಬರಿ ಎಣ್ಣೆನೂ ಕಮ್ಮಿ ಮಾಡುತ್ತೆ. ಈ ಥರ ಒಳ್ಳೆ ಅಂಶಗಳು ಕೆಲವುದರಲ್ಲಿ ಇದೆ. ಸೊ ಈ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ನಾವು. ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕಂತ ಹೋಗಿ ಆ ಗುಣತ್ವವನ್ನೇ ಬದಲಾವಣೆ ಮಾಡಿದ್ದೀವಿ. ಸೊ ಹಾಲು ತುಂಬ ದೊಡ್ಡ ಪುರಾವೆ ಇದಕ್ಕೆ. ಈ ತಂತ್ರಜ್ಞಾನ ಇಲ್ಲಿಗೆ ಬರಲೇಬಾರ್ದಿತ್ತು. ತಂತ್ರಜ್ಞಾನ ಈ ಆಹಾರ ಪದಾರ್ಥಗಳ ಕಡೆ ಬರಲೇಬಾರ್ದಿತ್ತು, ಬಂದ್ಬಿಟ್ಟಿದೆ ನೋಡ್ರಿ. ಗೋಧಿಗೆ ಬಂದಿದೆ, ಮಾಂಸಕ್ಕೆ ಬಂದಿದೆ, ಹಾಲಿಗೆ ಬಂದಿದೆ, ಎಲ್ಲದಕ್ಕೂ ಬಂದ್ಬಿಟ್ಟಿದೆ. ಇಲ್ಲೇ ನಾವು ಎಡಗ್ತಾ ಇದ್ದೀವಿ. ಈಗ ಬೇರೆ ಫಿಸಿಕಲ್ ಮೆಟೀರಿಯಲ್ಸ್ ಅಂದರೆ ಈ ಕ್ಯಾಮ್ರಾ ಇರ್ಬೋದು, ಟೆಕ್ನಾಲಜಿ, ಇದು ಅದು ಪರವಾಗಿಲ್ಲ. ಬಟ್ ಬಾಯಿಗೆ ಹೋಗೋ ಪದಾರ್ಥಗಳಲ್ಲಿ ಈ ಟೆಕ್ನಾಲಜಿ ಈ ಅಸಹಜತೆಯನ್ನು ತುಂಬಿಸ್ಕೊಳ್ಳೋದ್ರಿಂದ ರೋಗಗಳು ಹೆಚ್ಚಾಗ್ತವೆ ಹೊರತು ಕಮ್ಮಿ ಆಗ್ತವೆ ಅನ್ನೋದು ಮೂಢತನ. ದಟ್ ಈಸ್ ವೈ ಐ ಕೀಪ್ ಟೆಲಿಂಗ್, ಅನ್ಲೆಸ್ ಯು ಗೋ ಟುವರ್ಡ್ಸ್ ನ್ಯಾಚುರಲ್ ಥಿಂಗ್ಸ್, ನಿಮಗೆ ಆರೋಗ್ಯ ಸರಿ ಬರೋದಿಲ್ಲ. ನೀವು ಕಾಲು ನೋವ್ತಾ ಇದೆ ಅಂತ ಕಾಲು ಕಟ್ಟಿ ಮಾಡಿ ತೆಗೆದು ಹಾಕ್ಬೋದು, ಬಟ್ ದಟ್ಸ್ ನಾಟ್ ಎ ಕ್ಯೂರ್. ಅಲ್ಲಿ ತೊಂದರೆ ಇಲ್ಲದೇ ಇರೋಂಗೆ ಮಾಡ್ಕೋಬೇಕಂದ್ರೆ ಸಹಜ ಪದಾರ್ಥಗಳನ್ನು ಬಳಸಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಹಾಲು ಬಳಸಲೇಬೇಕಾಗಿಲ್ಲ, ಯಾಕಂದರೆ ಅದು ತಾಯಿ ಮಗು ಕೊಡಬೇಕಾಗಿದ್ದ ಪದಾರ್ಥ. ಇನ್ಫ್ಯಾಕ್ಟ್ ಐ ಆಮ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ದಿಸ್ ಸ್ಟೇಟ್ಮೆಂಟ್, ಬಟ್ ಐ ಸ್ಟಿಲ್ ವಿಲ್ ಮೇಕ್ ಇಟ್. ಯಾಕಂದರೆ ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ, ಆದರೂ ಹೇಳಬೇಕನ್ನಿಸುತ್ತೆ. 4 ರಿಂದ 5 ವರ್ಷ ಒಳಗಡೆ ಮನುಷ್ಯನ ಹಾಲನ್ನು ಜೀರ್ಣ ಮಾಡಿಕೊಳ್ಳುವ ಒಂದು ಜೀನ್ ಸ್ವಿಚ್ ಆಫ್ ಆಗುತ್ತಂತೆ. ಅಂದರೆ ಯಾರು 4 ವರ್ಷ ಆದಮೇಲೆ ಹಾಲು ಕುಡಿಬಾರ್ದು ಅಂತ ಅದ್ರ ಲೆಕ್ಕ ಪ್ರಕಾರ. ಬಟ್ 4 ವರ್ಷ ಆದಮೇಲೆ ಕುಡಿಬಾರ್ದು, ಯಾಕಂದರೆ ನಮ್ಮ ಹಾಲನ್ನು ಜೀರ್ಣ ಮಾಡಿಕೊಳ್ಳುವ ಜೀನ್ಸೇ ಸ್ವಿಚ್ ಆಫ್ ಆಗುತ್ತೆ, ಆಗೋದಿಲ್ಲ ಅಂತ. ಅಂದರೆ ನಾವು ಹಾಲು ಕುಡಿಯೋದು ತಪ್ಪು ಅಂತ. ಮೊಸರು ಅದರ ಪರಿಣಾಮವಾಗಿ ಈಗ ನಮ್ಮ ಹೊಟ್ಟೆ ಒಳಗಡೆ ಲ್ಯಾಕ್ಟೋಬ್ಯಾಸಿಲ್ಲಸ್ ಈ ಹೆಪ್ಪುಗೆ ಹಾಕಿದ್ರೆ ನಾವು ಹಾಲನ್ನು ಆ ಸೂಕ್ಷ್ಮ ಜೀವಿಗಳಿರೋದ್ರಿಂದ ಮೊಸರು ತಯಾರಾಗುತ್ತೆ. ಸೊ ಮೊಸರನ್ನು ತಗೊಳ್ಳೋದ್ರಲ್ಲಿ ತಪ್ಪಿಲ್ವೇನೋ, ಒಪ್ಕೋಬೋದು. ಮಜ್ಜಿಗೆ, ಮೊಸರು, ತುಪ್ಪ, ಹಾಲು ಅದೇ. ಸೊ ಹಾಲನ್ನು ನೇರವಾಗಿ ತಗೊಳ್ಳೋದು ಸರಿಯಾದ ಕ್ರಮ ಅಲ್ಲ ವೈಜ್ಞಾನಿಕವಾಗಿ ನನ್ನ ಲೆಕ್ಕದಲ್ಲಿ. ಅಫ್ಕೋರ್ಸ್ ಹಾಲಿನಲ್ಲಿ ಕ್ಯಾಲ್ಶಿಯಂ ಇದೆ, ಇದಿದೆ, ಅದಿದೆ ಅಂತ ಹೇಳ್ಬೋದು ನೀವು, ಬಟ್ ಅಸಹಜ ಮಾಡಿಕೊಂಡು ತಗೋದ್ರಲ್ಲಿ ಅರ್ಥ ಇಲ್ಲ. ಖಂಡಿತ ಬರ್ಬೋದು, ಯಾಕಂದರೆ ಅದರಲ್ಲಿ ಅದೇ ಈ ಸೂಕ್ಷ್ಮವಾಗಿ ಅಡಗಿರೋ ಈ ರಾಸಾಯನಿಕ ಪ್ರಚೋದಕ ಪದಾರ್ಥಗಳು ಒಂದು ಕಡೆ ಆದರೆ ಆ ಸಕ್ಕರೆ ಅಂಶನೂ ಹೆಚ್ಚಾಗ್ತಾ ಬರುತ್ತೆ. ಅದರಿಂದ ನಿರ್ನಾಳ ಗ್ರಂಥಿಗಳ ನಿಷ್ಕ್ರಿಯತೆ ಹೆಚ್ಚಾಗ್ತಾ ಇರೋದ್ರಿಂದ ನಿಮಗೆ ಡಯಾಬಿಟಿಸ್ ರೋಗ ಬರೋದಕ್ಕೆ
ಕಾರಣ ಆಗುತ್ತೆ. ಆಮೇಲೆ ಸ್ಟೆರಾಯ್ಡ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದರಲ್ಲಿ ಈ ಹಾಲು ಅತಿ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಓಕೆ, ಏನೇನೆಲ್ಲ ಅಂಶಗಳಿದೆ ಸರ್ ಈಗ ನಾವು ಸೇವಿಸ್ತಾ ಇರ್ತಕ್ಕಂಥ ಹಾಲನ್ನ? ನೀವು ಹೇಳಿದ್ರಿ ಕೆಮಿಕಲ್ಸ್, ಹೇಳಿದ್ರಿ ಪ್ಲಾಸ್ಟಿಕಲ್ಲಿ ಹಾಲನ್ನು ವ್ರ್ಯಾಪ್ ಮಾಡಿರುವಂಥದ್ದು, ಆಮೇಲೆ ಏನೇನೆಲ್ಲ ಕೆಮಿಕಲ್ಸ್ ಇಂಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಅದನ್ನು ಹೊರತುಪಡಿಸಿದ್ರೆ ಬೇರೆ ದೇಹಕ್ಕೆ ಹಾನಿಕಾರಕವಾದಂಥ ಅಂಶಗಳು ಬೇರೆ ಏನಿದೆ ಅಂತ? ಇಲ್ಲ, ನಾವು ಮಾಡಬಾರದನ್ನು ಮಾಡ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಹಾನಿಕರ. ಈಗ ನಿಮಗೆ ಹಾಲು ಬೇಕಾಗಿರಲಿಲ್ಲ, ಕುಡಿತಾ ಇದ್ದೀರಾ ಬಿಕಾಸ್ ಯು ಹ್ಯಾವ್ ಪ್ರೊಡ್ಯೂಸ್ಡ್ ಮೋರ್ ಅಂತ. ಸೊ ಅದೇ ರೋಗ. ಹೆಚ್ಚಿನ ಪ್ರಮಾಣದಲ್ಲಿ ಯಾವುದನ್ನು ಮಾಡಬಾರ್ದು, ಇತಿಮಿತಿಯಲ್ಲಿ ಇರಬೇಕು. ಸೊ ಹೋಗಲಿ, ಆ್ಯಕ್ಚುಲಿ ಹಾಲು, ತಾಯಿ ಹಾಲು ಸಿಗ್ತಾ ಇಲ್ಲ ಅನ್ನೋ ಮಕ್ಕಳಿಗೆ ಹಸು ಹಾಲನ್ನು ಕೊಡ್ಬೋದು. ಎಷ್ಟು ಕೊಡಬೇಕು? ಆ ಮಗು ಹೊಟ್ಟೆ ತುಂಬಷ್ಟು. ಆ ಮಗು ಎಷ್ಟಿರ್ತಾನೆ, 1 ವರ್ಷ 2 ವರ್ಷ ಇಷ್ಟು. ಸೊ ಅಷ್ಟಕ್ಕೆ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲನ್ನು ರೆಡಿ ಮಾಡಬೇಕು. ನಮ್ಮ ನಾಡ ಹಸು ಹಾಲೇ ಸಾಕಾಗುತ್ತೆ ಅಲ್ವೇ? ಸೊ ಈ ಬೇಡದೇ ಇರೋದನ್ನು ಮಾಡ್ತಾ ಇದೀವಲ್ಲ, ಅದೇ ರೋಗ. ಫಸ್ಟ್ ಪಾಯಿಂಟ್, ಮುಖ್ಯವಾಗಿ ಈ ಆಯಾಮ ತುಂಬ ಇಂಪಾರ್ಟೆಂಟ್. ಯಾರು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದರಲ್ಲಿ ಇದಿದೆ, ಅದೆಲ್ಲ ಬಿಡಿಸಿ ನೋಡೋದು ಬೇರೆ ವಿಷಯ. ಆ ಥರ ಬಿಡಿಸಿ ನೋಡೋ ಅಗತ್ಯನೇ ಇಲ್ಲ ನನ್ನ ಲೆಕ್ಕದಲ್ಲಿ. ಈ ಒಂದು ದೊಡ್ಡ ಕಾರಣ ಹೋಲಿಸ್ಟಿಕ್ ಅಂತಾರೆ. ಅಂದರೆ ಎಲ್ಲ ಆಯಾಮಗಳಲ್ಲಿ ನೋಡಿದಾಗ ಸಹಜತೆ ಅಸಹಜತೆ ಅನ್ನೋದು ಮುಖ್ಯವಾದ ಅಂಶ. ಸೊ ನಾವು ಸಹಜತೆಯಿಂದ ಅಸಹಜತೆ ಕಡೆಗೆ ಹೋಗ್ತಾ ಇದ್ವಿ ಅನ್ನೋದೇ ಅತಿ ದೊಡ್ಡ ರೋಗ. ಓಕೆ ಸರ್, ಸಾಕಷ್ಟು ಉತ್ತಮವಾದಂಥ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀರಾ. ಹಾಲು ಯಾವ ರೀತಿ ಹಾಲ ಆಗಿದೆ, ಸೊ ಹಾಲಿಂದ ನಾವು ದೂರ ಇದ್ದರೆ ಎಷ್ಟು ಒಳ್ಳೆಯದಾಗುತ್ತೆ, ಯಾವ ಥರ ಉಪಯೋಗ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೆ. ಥ್ಯಾಂಕ್ಸ್. ಓಕೆ ವೀಕ್ಷಕರೇ, ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.